ಡಿ ಅಡಿಕ್ಷನ್ ಸೆಂಟರ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಜೈಲ್ ಇದ್ದಂಗೆ ಇರುತ್ತೆ, ಅವ್ರಿಗೆ ಬಹಳ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಹೊರಗಡೆ ಎಲ್ಲೋ ಕೇಳ್ಪಟ್ಟೆ. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು? ಆಮೇಲೆ ಜೆಂಡರ್ ಡಿಫ್ರೆನ್ಸಿಯೇಷನ್ ಇಲ್ಲ. ಈಗ ಗಂಡು ಹೆಣ್ಣು ಎಲ್ಲ ಒಂದೇ. ಈಗ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲಿ ಮುಂದೆ ಮುಂದೆ ಅಂತ ನಾವು ಮೆಚ್ಕೊಂತೀವಿ, ಈ ಫೀಲ್ಡ್ ಅಲ್ಲಿನೂ ಮುಂದಿದ್ದಾರೆ. ಡಿ ಅಡಿಕ್ಷನ್ ಮತ್ತು ರಿಹ್ಯಾಬಿಲಿಟೇಷನ್ ಇದ್ರದ್ದು ವ್ಯತ್ಯಾಸ ಏನಿರ್ಬೋದು? ಅವ್ನು ಇವಾಗ ಜಾಬ್ ಮಾಡ್ತಿದ್ದಂದ್ರೆ ಅಲ್ಲಿ ಜಾಬ್ ಕರೆಕ್ಟ್ ಆಗಿ ಅವನು ಹೋಗಿರಂಗಿಲ್ಲ, ಅಲ್ಲಿ ಅಬ್ಸೆಂಟ್ ಆಗಿ ಅಲ್ಲಿಂದ ಸಸ್ಪೆಂಡ್ ಆಗಿರ್ತಾನೆ. ನಾವು ಬಿಸ್ನೆಸ್ ಅದು ಮಾಡ್ತಿದ್ದಂದ್ರೆ ಅವನು ಕರೆಕ್ಟ್ ಆಗಿ ಬಿಸ್ನೆಸ್ ಮಾಡಂಗಿಲ್ಲ, ಅವನು ಸಾಲ ಅದು ಜಾಸ್ತಿ ಮಾಡ್ಕೊಂಡಿರ್ತಾನೆ. ಸೊ ಆ ಸಮಸ್ಯೆನ ನೀವು ಪರಿಹರಿಸ? ಹೌದು ಸರ್, ಪರಿಹರಿಸಬೇಕು ಸರ್. ಅಲ್ಲ, ಪರಿಹರಿಸಬೇಕು ಅನ್ನೋಕತ್ತಾನು ಸರ್. ಅವ್ನು ಯಾವ ರೀತಿ, ಯಾಕಂದ್ರೆ ನಮಗ್ ಹೋಗಿ ಎಲ್ಲಾ ಸಮಸ್ಯೆ ಪರಿಹರಿಸಕ್ ಆಗಲ್ಲ. ಇಂಪ್ಯಾಕ್ಟ್ ಆನ್ ಚಿಲ್ಡ್ರನ್, ಆಮೇಲೆ ಪ್ರಿವೆಂಟಿಂಗ್ ರಿಲ್ಯಾಪ್ಸ್. ಇಲ್ಲಿಂದ ಹೋದ್ಮೇಲೆ ನಾನು ರಿಲ್ಯಾಪ್ಸ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಈಗ ನಮ್ಮಲ್ಲಿ ಒಬ್ಬರು ಸಾಲಿ ಕಲಿದವನು ಬಂದಿರ್ತಾನೆ, ಮತ್ತೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದಿರ್ತಾನ, ಒಬ್ಬ ಡಾಕ್ಟರ್ ಬಂದಿರ್ತಾನ, ಎಲ್ಲಾ ಫೀಲ್ಡ್ ದವರು ಬಂದಿರ್ತಾರೆ. ಸೊ ಮೆಡಿಕಲಿ ಡಿಟಾಕ್ಸಿಫೈ ಅಂದ್ರೆ ಹೆಂಗ್? ಡಿಟಾಕ್ಸಿಫಿಕೇಶನ್ ಅಂದ್ರೆ ಏನು? ಈಗ ಇಷ್ಟು ವರ್ಷ ಎಲ್ಲ ಕುಡ್ದಿರ್ತಾನೆ, ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅದರ ಅಂಶ ಇನ್ನು ರಕ್ತದಲ್ಲಿ ಇರುತ್ತೆ. ಸೊ ಹಿ ಮೇ ಹ್ಯಾವ್ ವಿಡ್ರಾಲ್ ಸಿಂಪ್ಟಮ್ಸ್, ಆಮೇಲೆ ಟ್ರೆಮರ್ಸ್, ಶೇಕಿಂಗ್ ಆಫ್ ಹ್ಯಾಂಡ್ಸ್, ಬಾಡಿ, ಆಮೇಲೆ ಡಿಪ್ರೆಷನ್ ಈಗ ಹೋಗಿರ್ತಾರ. ಸೊ ಈಗ ಡಾಕ್ಟರ್, ಈಗ ತಮ್ಮ ತಂದೆ ಬಂದು ಆರ್ಮಿಯಲ್ಲಿ ಅದಾರೆ. ನಾರ್ಮಲ್ ಆಗಿ ಒಂದು ಆಸ್ ಅ ಕಾಮನ್ ಮ್ಯಾನ್ ಒಂದು ಪ್ರಶ್ನೆ ಬರುತ್ತೆ, ತಾವು ಕ್ಲೋಸ್ ಆಗಿ ನೋಡಿರ್ತೀರಿ. ಇದು ಎಷ್ಟು ಮಟ್ಟಿಗೆ ಈ ಪ್ರಶ್ನೆಯಲ್ಲಿ ಫಿಟ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಆದ್ರೆ ನಾನು ಕೇಳ್ತಾ ಇದ್ದೀನಿ. ಈಗ ಆರ್ಮಿ ಅಂತ ನೋಡ್ರೆ ನಾರ್ಮಲ್ ಆಗಿ ಅಲ್ಲೊಂದು ಈ ಒಂದು ಗೆಟ್ ಟುಗೆದರ್ ಅಂತ ಇರುತ್ತೆ, ಅಲ್ಲೊಂದು ಡ್ರಿಂಕ್ಸ್ ಒಂದು ಹ್ಯಾಬಿಟ್ ಇದ್ದೇ ಇರ್ತದೆ. ಈಗ ಯಾರೇ ಒಂದು ಆರ್ಮಿಯಲ್ಲಿ ಇದಾರೆ ಅಂದ್ರೆ ಅದೊಂದು ಎಲ್ಲೋ ಒಂದ್ ಕಡೆ ಹೌದು ಅದೊಂದು ಡಿಸಿಪ್ಲಿನ್ಡ್ ಆಗಿರ್ತದೆ, ಒಂದು ಎಲ್ಲ ಲಿಮಿಟ್ ಅಲ್ಲಿ ಇರ್ತದೆ. ಬಟ್ ಇದು ಯಾವ ತರ ಇದು ಏನಕ್ಕೆ ಈ ಒಂದು ಡ್ರಿಂಕ್ಸ್ ಇನ್ ಒಂದು ಇನ್ವಾಲ್ವ್ ಆಗಿರ್ಬೋದು ಒಂದು ಆರ್ಮಿಯಲ್ಲಿ ಅಂತ? ಅಂದ್ರೆ ಮೇನ್ ಫಸ್ಟ್ ಥಿಂಗ್ ಇಸ್ ಸೋಷಲೈಸಿಂಗ್. ಆಮೇಲೆ ಆರ್ಮಿಯಲ್ಲಿ ತುಂಬಾ ಡಿಸಿಪ್ಲಿನ್ ಲೈಫ್. ಆಮೇಲೆ ಎಡಿಕ್ಟ್ ಆಗೋದು ಅವರಿಗೆ ಗೊತ್ತಿರುತ್ತದೆ, ಈ ಮನುಷ್ಯ ಇದಕ್ಕೆ ಎಡಿಕ್ಟ್ ಆಗಲ್ಲ ಅಂತ. ಸೊ ಜಸ್ಟ್ ಪಾರ್ಟಿ ಆಯ್ತು, ಸೋಷಲೈಸಿಂಗ್ ಆಯ್ತು, ಆಮೇಲೆ ಯಾರೋ ಬ್ರಿಗೇಡಿಯರು ಜನರಲ್ ವಿಸಿಟಿಗೆ ಬಂದಿರ್ತಾರ ಅವ್ರ ಏರಿಯಾಗೆ. ಸೊ ಆ ಟೈಮ್ ಆಸ್ ಎ ಮಾರ್ಕ್ ಆಫ್ ರೆಸ್ಪೆಕ್ಟ್ ದೇ ವಿಲ್ ಬಿ ಹ್ಯಾವಿಂಗ್ ಪಾರ್ಟಿ ಅಂಡ್ ಗೆಟ್ ಟುಗೆದರ್. ಸೊ ಇಟ್ ವಿಲ್ ಬಿ ಲಿಮಿಟೆಡ್. ಆಮೇಲೆ ಆರ್ಮಿಯಲ್ಲಿ ಇರೋರು ಎಲ್ಲರೂ ಕುಡಿತಾರಂತಿಲ್ಲ, ಕೆಲವೊಬ್ರು ನಾನ್ ಆಲ್ಕೋಹಾಲಿಕ್ಸ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋರು ಇದ್ದಾರೆ. ಸೊ ಅವ್ರಿಗೂ ಆಪ್ಷನ್ ಇದೆ ಅಲ್ಲಿ. ಅಂದ್ರೆ ನೀವು ಆರ್ಮಿದಾಗ ಅದಿರಿ, ಪಾರ್ಟಿಗೆ ಬಂದಿರಂದ್ರೆ ಕುಡಿಲೇಬೇಕು ಅಂತ ಏನಿಲ್ಲ. ಸೊ ಅಂತವ್ರು ನಾವು ಆರ್ಮಿ ಪೀಪಲ್ ಎಡಿಕ್ಟ್ ಆಗಿರೋದು ನೋಡು ತುಂಬಾನೇ ರೇರ್. ಹಾರ್ಡ್ಲಿ 1 or 2% that too after retirement they would have got addicted, but when in service they are not addicted. ಯಾಕಂದ್ರೆ ಬೆಳಿಗ್ಗೆ ಅವ್ನ್ ಡ್ಯೂಟಿಗೆ ಹೋಗ್ಲೇಬೇಕು, ಕರೆಕ್ಟ್ ಆಗಿ ಇರ್ಲೇಬೇಕು. ಹ್ಯಾಂಗ್ ಓವರ್ ಆಗಿ ಹೋದೆ ಅದು ಆಯ್ದ್ರೆ ಡೈಲಿ ಇಲ್ಲ, ಯಾವಾಗೋ ಒಕೇಶನಲಿ. ಸೊ ಮೇಡಮ್, ಈಗ ಕಂಪ್ಲೀಟ್ ಆಗಿ ಇವೆಲ್ಲ ಅಡಿಕ್ಷನ್ ಬಗ್ಗೆ ಮಾತಾಡ್ತಾ ಬಂದ್ವಿ. ಈಗ ಒಂದು ಪ್ರಶ್ನೆ ಸರ್ರಿಗೆ ಅಥವಾ ಡಾಕ್ಟರ್ ತಾವು ಹೇಳ್ಬೋದು, ನೋಡಿ ಯಾರು ಸೂಕ್ತ ನನಗೆ ಗೊತ್ತಿಲ್ಲ. ಇದು ಡಿ ಅಡಿಕ್ಷನ್ ಮತ್ತು ರಿಹ್ಯಾಬಿಲಿಟೇಷನ್ ಇದ್ರದ್ದು ವ್ಯತ್ಯಾಸ ಏನಿರ್ಬೋದು? ಡಿ ಅಡಿಕ್ಷನ್ ಅಂತಂದ್ರೆ ವಿಡ್ರಾಲ್ ಫ್ರಮ್ ದ ಬ್ಯಾಡ್ ಹ್ಯಾಬಿಟ್ಸ್ ಅಂಡ್ ದ ಥಿಂಗ್ಸ್ ಯು ಆರ್ ಅಡಿಕ್ಟೆಡ್ ಟು. ಅದು ನೀವು ಮನೆಯಲ್ಲಿ ಇದ್ಕೊಂಡು ಡಿ ಅಡಿಕ್ಷನ್ ಮಾಡ್ಕೋಬಹುದು. ಬಟ್ ರಿಹ್ಯಾಬಿಲಿಟೇಷನ್ ಅಂದ್ರೆ ಒಂದ್ ಪ್ಲೇಸ್ ಇರುತ್ತೆ ಸೂಕ್ತವಾದ, ಈಗ ಸೆಂಟರ್ ನಮ್ ಸಂಸ್ಕಾರ ಡಿ ಅಡಿಕ್ಷನ್ ಸೆಂಟರ್ ಅಂಡ್ ರಿಹ್ಯಾಬಿಲಿಟೇಷನ್. ಸೊ ಅಲ್ಲಿ ಪೇಷಂಟ್ ಬಂದು 1 ತಿಂಗಳಾನ್ಗಟ್ಲೆ ಅಲ್ಲಿ ಇರ್ತಾರೆ. ಸೊ ಅಲ್ಲಿ ಇದ್ದು ಅವ್ರನ್ನ ಡಿಟಾಕ್ಸಿಫೈ ಆಗತ್ತೆ, ಕೌನ್ಸಿಲಿಂಗ್ ಆಗತ್ತೆ, ಮೋಟಿವೇಶನ್ ಆಗತ್ತೆ. ಅದೆಲ್ಲ ಮಾಡ್ಲಿಕ್ಕೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಬೇಕು. ಬಟ್ ಡಿ ಅಡಿಕ್ಷನ್ ಕ್ಯಾನ್ ಬಿ ಡನ್ ಫ್ರಮ್ ಹೋಮ್ ಆಲ್ಸೋ. ಸೊ ಇದು ವ್ಯತ್ಯಾಸ ಇದೆ ಸರ್. ಅದ್ರ ಜೊತೆಗೆ ಒಂದ್ 2 ಪಾಯಿಂಟ್ ಇವಾಗ ಏನಾಗಿರ್ತದೆ ಸರ್, ಈಗ ಎಡಿಕ್ಷನ್ ಅಂದ್ರೆ ನಾವು ಈಗ ಡಿ ಎಡಿಕ್ಷನ್ ಅಂದ್ರೆ ಇವಾಗ ನಮ್ ಡಾಕ್ಟರ್ಸು, ಸೈಕಾಟ್ರಿಸ್ಟು ಅವ್ರಿಗೆ ಇವಾಗ ಡ್ರಿಂಕ್ಸ್, ಹೆವಿ ಡ್ರಿಂಕ್ಸ್ ಮಾಡ್ತಿರ್ತಾರೆ ಸರ್. ಅವ್ರ ಬಾಡಿ ಅದಕ್ಕೆ ಸೆಟ್ ಆಗಿ ಬಿಟ್ಟಿರ್ತಾರೆ. ಅವ್ರು ಅದನ್ನ ಬಿಟ್ಟ ತಕ್ಷಣ ಅವ್ರಿಗೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಸ್ಟಾರ್ಟ್ ಆಗ್ತಾವೆ ಸರ್. ಕೆಲವೊಬ್ಬರಿಗೆ ನಿದ್ದೆ ಹತ್ತೋದಿಲ್ಲ, ಕೆಲವೊಬ್ಬರಿಗೆ ಊಟ ಸೇರೋದಿಲ್ಲ, ಕೆಲವೊಬ್ರು ಫುಲ್ ವಾಕರ್ಗೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇನ್ನು ಕೆಲವರು ಫುಲ್ ಬಾಡಿ ಎಲ್ಲ ಶೇಕಿಂಗ್ ಆಗ್ತಿರ್ತದೆ. ಅದನ್ನೆಲ್ಲ ಇವರು ಫಿಸಿಷಿಯನ್, ಸೈಕಾಟ್ರಿಕ್ ಡಾಕ್ಟರ್ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿ ಎಡಿಕ್ಷನ್ದಿಂದ ಹೊರಗೆ ತರ್ತಾರೆ ಸರ್. ಅದು ಡಿ ಎಡಿಕ್ಷನ್. ಇನ್ನೊಂದು ರಿಹ್ಯಾಬಿಲಿಟೇಷನ್ ಅಂದ್ರೆ ಸರ್ ಇವಾಗ ಏನಂದ್ರೆ ಅವ್ನಿಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕಿಂತ ಬಿಫೋರ್ ಆಗಿ, ಅಂದ್ರೆ ಅವ್ನು ನಮ್ಮ ಸೆಂಟ್ರಿಗೆ ಬರೋಕ್ಕಿಂತ ಬಿಫೋರ್ ಆಗಿ, ಎಟ್ ದ ಟೈಮ್ ಆಫ್ ಅವನು ಎಡಿಕ್ಷನ್ ಮಾಡೋ ಟೈಮಲ್ಲಿ
108 ಅವನ ಜೀವನದಾಗ ಸಮಸ್ಯೆಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾನೆ ಸರ್. ಈ ಅವಾಗ ಅವನೀಗ ಫಾರ್ ಎಕ್ಸಾಂಪಲ್ ಅವ್ನು ಇವಾಗ ಜಾಬ್ ಮಾಡ್ತಿದ್ದಂದ್ರೆ ಅಲ್ಲಿ ಜಾಬ್ ಕರೆಕ್ಟ್ ಆಗಿ ಅವನು ಹೋಗಿರಂಗಿಲ್ಲ, ಅಲ್ಲಿ ಅಬ್ಸೆಂಟ್ ಆಗಿ ಅಲ್ಲಿಂದ ಸಸ್ಪೆಂಡ್ ಆಗಿರ್ತಾನೆ. ಮತ್ತೆ ಇನ್ನು ಕೆಲವೊಂದ್ ಕಡೆ ಫುಲ್ ಲಾಂಗ್ ಟೈಮ್ ಅಬ್ಸೆಂಟಿಸಮ್ ಬಿದ್ದಿರ್ತಾನೆ. ಮತ್ತೆ ನಾವು ಬಿಸ್ನೆಸ್ ಅದು ಮಾಡ್ತಿದ್ದಂದ್ರೆ ಅವನು ಕರೆಕ್ಟ್ ಆಗಿ ಬಿಸ್ನೆಸ್ ಮಾಡಂಗಿಲ್ಲ, ಅವನು ಸಾಲ ಅದು ಜಾಸ್ತಿ ಮಾಡ್ಕೊಂಡಿರ್ತಾನೆ, ಬಿಸ್ನೆಸ್ ಲಾಸ್ ಹೋಗಿ ಬರ್ತಿರ್ತದ. ಮತ್ತೆ ಇನ್ನು ಕೆಲವೊಬ್ಬರು ಇವನು ಡ್ರಿಂಕ್ಸ್ ಮಾಡೋದ್ರಿಂದ ಇವರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಂದಿರ್ತವೆ. ಯಾಕಂದ್ರೆ ಡೈಲಿ ಡ್ರಿಂಕ್ಸ್ ಮಾಡಬಾರ್ದು, ಮನ್ಯಾಗ ಕಿರಿಕಿರಿ ಮಾಡೋದ್ರಿಂದ ಅವರು ಮಿಸಸ್ ಅದು ಅವ್ರನ್ನ ಬಿಟ್ಟು ಅವ್ರ ಮೇಲೆ ಹೋಗಿ ಕುಂತಿರ್ತಾರೆ. ನಾವು ರಿಹ್ಯಾಬಿಲಿಟೇಷನ್ ಪೀರಿಯಡ್ ಅಲ್ಲಿ ಈ ಎಲ್ಲ ಅವನ ಸಮಸ್ಯೆಗಳನ್ನ ನಾವು ಕೌನ್ಸಿಲಿಂಗ್ ಮಾಡಿ ಅರ್ಥ ಮಾಡ್ಕೊಂಡು ಅವರಿಗೆ ಮೋಟಿವೇಶನ್ ಕ್ಲಾಸ್ ಮಾಡೋದ್ರ ಮೂಲಕ, ಅಥವಾ ಅವನು ಏನ್ ಸಮಸ್ಯೆ ಇದನ್ನು ಮಾಡ್ಕೊಂಡಿರ್ತಾನೆ, ಅಥವಾ ಈಗ ಅವ್ರ ಮಿಸಸ್ ಜೊತೆ ಒಂದು ಕರೆಕ್ಟ್ ಇಲ್ಲ, ಅವ್ರ ಮಿಸಸ್ ಕಾಲ್ ಮಾಡಿ ಅವ್ರನ್ನ ಕರೆಸಿ ಅವ್ರಿಗೂ ಕನ್ವಿನ್ಸ್ ಮಾಡೋದು. ಇಲ್ಲ ಇನ್ನು ಅವನು ಹಿಂದೆ ಅವನು ಡ್ರಿಂಕ್ಸ್ ಮಾಡ್ತಿದ್ದ, ಅವಾಗ ಅವ್ನು ಹಂಗೆ ಮಾಡ್ತಿದ್ದ, ಇವಾಗ ಅವನು ಒಳ್ಳೆಯವನಾಗಿದ್ದಾನೆ. ಇವಾಗ ಅವನು ಒಳ್ಳೆಯವನಾಗಿದ್ದಾನೆ, ಅವನೇನು ಆ ಥರ ಮಾಡಲ್ಲ. ಅವ್ರನ್ನ ಮತ್ತಿಬ್ರು ಕೂಡಿಸಿ ಒಂದು ಸಂಸಾರ ಮತ್ತೆ ಅದನ್ನ ಕಂಟಿನ್ಯೂ ಸ್ಟಾರ್ಟ್ ಆಗೋಂಗ ಇದು ಮಾಡೋದು. ಮತ್ತೆ ಅಬ್ಸೆಂಟಿಸಮ್ ಅಲ್ಲಿ ಇಲ್ಲೆಲ್ಲ ಆಗಿರ್ತಾರಲ್ಲ, ನಾವೇನ್ ಮಾಡ್ತೀವಿ, ಅವ್ರಿಗೆ ಅವ್ರು ಎಲ್ಲಿ ವರ್ಕ್ ಮಾಡ್ತಿರ್ತಂತ ಅವ್ರ ಪ್ಲೇಸಿಗೆ ಅಲ್ಲಿ ಅವ್ರ ಇದಂಗೆ ಅವ್ರ ಮ್ಯಾಗಿನ ಆಫೀಸರ್ ಕಾಲ್ ಮಾಡಿ, ಅಥವಾ ಅವ್ರಿಗೆ ಕಂಪ್ನಿಗೆ ಇದಂಗೆ HR ಮ್ಯಾನೇಜರ್ಗೆ ಕಾಲ್ ಮಾಡಿ, ಇಲ್ಲ ಅವನಿಗೆ ಇಲ್ಲಿ ನಮ್ಮ ಸೆಂಟ್ರಿಗೆ ಬಂದಲ್ಲ ಟ್ರೀಟ್ಮೆಂಟ್, ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರಿ, ಇದೊಂದು ಚಾನ್ಸ್ ಕೊಟ್ಟು ನೋಡಿ ಅವರಿಗೆ. ಆಮೇಲೆ ಈಗ ಅವನು ಲೋನ್ ಮಾಡ್ಕೊಂಡಿರ್ತಾನೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ತಾನೆ, ಅವ್ರಿಗೆಲ್ಲ ಟಿಪ್ಸ್ ಕೊಡ್ತೀವಿ, ಅದಂಗೆ ಯಾವ ರೀತಿ ಸರಿ ಮಾಡ್ಕೋಬೇಕು, ಹೋಗಿಂದ ನೀ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಈಗ ಅದ್ರ ಲೋನ್ ಯಾವ ರೀತಿ ನೀನು ಅದಂಗ ಇದಂಗ ಹಂತವಾಗಿ ನೀನು ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಇದು ಓವರ್ ಆಲ್ ಆಗಿ ಸರ್, ಆ ವ್ಯಕ್ತಿ ಡ್ರಿಂಕ್ಸ್ ಮಾಡೋದ್ರಿಂದ ಒಂದು ಎಡಿಕ್ಷನ್ ಆಗಿ ಏನೇನ್ ಪ್ರಾಬ್ಲಮ್ಸ್ ತನ್ನ ಜೀವನದಾಗ ಮಾಡ್ಕೊಂಡಿರ್ತಾನಲ್ಲ, ಅಷ್ಟು ಪ್ರಾಬ್ಲಮ್ಗೆ ನಾವು ಸರಿ ಮಾಡ್ಬೇಕು. ಇಲ್ಲ ಸರ್ ಮತ್ತೆ ಏನಾಗೈತೆ ಅಂದ್ರೆ, ಈಗ ನಾವು ಆ ಪ್ರಾಬ್ಲಮ್ಸ್ ಹಂಗ ಬಿಟ್ಟು ಅವ್ನ ಇಲ್ಲಿ ಇದಂಗ ಎಡಿಕ್ಷನ್ ಮಾಡಿ ಮತ್ತೆ ಅದೇ ಸೇಮ್ ಪರಿಸರದಲ್ಲಿ ಹೋಗ್ಬಿಟ್ರೆ ಅವ್ನ್ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಭಾಳ ಇರ್ತದೆ ಸರ್. ವಾಪಸ್ ಮತ್ತೆ ಅದೇ ಮಾಡೋ, ಯಾಕಂದ್ರೆ ಅವ್ನ ಏನು ಸಮಸ್ಯೆ ಸಾಲ್ವ್ ಮಾಡಿರಲ್ಲ. ಅವ್ನ ಯಾವ ಸಮಸ್ಯೆಗೆ ಅವನು ಎಡಿಕ್ಷನ್ ಆಗಿರ್ತಾನೋ ಆ ಸಮಸ್ಯೆ ನಾವು ಯಾವಾಗ ಅದಂಗ ನಾವು ಸರಿಪಡಿಸಿ ಅವ್ನು ಹೊರಗೆ ಬಿಡ್ತೀವಲ್ಲ ಅಲ್ಲಿ, ಅವಾಗ ಅವನು ಸರಿ ಆಗ್ತಾನೆ ಸರ್. ಈಗ ನಾವು ಅವ್ನಿಗೆ ಫುಲ್ ಎಲ್ಲ ಇಲ್ಲಿ ಅಡಿಕ್ಷನ್ ಮಾಡ್ತೀವಿ, ಎಲ್ಲ ಮೆಡಿಸಿನ್ ಕೊಡ್ತೀವಿ, ಹೊರಗೆ ಹೋದ್ಕೂಲೆ ಅವ್ನು ಏನ್ ಮಾಡ್ಕೊತಿರ್ತಾನೆ ಎಲ್ಲ ಸಮಸ್ಯೆ ಹಂಗೆ ಇದ್ವು. ಅದಕ್ಕೆ ನಾವು ಯಾವುದೇ ನಾವು ಅದಂಗೆ ಯಾವ ರೀತಿ ನೀನು ಸರಿ ಮಾಡ್ಕೋಬೇಕು ಅನ್ನೋದು ನಾವು ಅವಂಗ ಸೊಲ್ಯೂಷನ್ ಹೇಳ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅವನು ರಿಲ್ಯಾಪ್ಸ್ ಆಗಿ ಮತ್ತೆ ಅದ ಹಾದಿಗೆ ಹೋಗೋ ಚಾನ್ಸಸ್ ಭಾಳ ಇರ್ತಿದ್ವಿ ಸರ್. ಅದಕ್ಕಾಗಿ ನಾವು ಅವನಿಗೆ ಎಲ್ಲ ಮೊದಲಿಗೆ ಅವ್ನಿಗೆ ಏನ್ ಸಮಸ್ಯೆ ಐತೆ ಅನ್ನೋ ಅರ್ಥ ಮಾಡ್ಕೊಂಡು, ನಾವು ಅದಕ್ಕೆ ನಮ್ಮ ಸೆಂಟ್ರಲ್ ನಾವು ಮೇನ್ ಆಗಿ ಮಾಡೋದು ವೈಯಕ್ತಿಕ ಕೌನ್ಸಿಲಿಂಗು, ಫ್ಯಾಮಿಲಿ ಕೌನ್ಸಿಲಿಂಗು ಸರ್. ನಾವು ಈ ರೀತಿ ನಾವು ಇದಕ್ಕೆ ಓವರ್ ಆಲ್ ಆಗಿ ಪುನರ್ವಸತಿ ಅಥವಾ ಇದನ್ನ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ಸರ್. ಸೂಪರ್. ಸೊ ಅಲ್ಲಿಗೆ ನೀವೇನ್ ಹೇಳ್ತೀರಿ, ಈಗ ಅಡಿಕ್ಷನ್ ಮಾಡ್ಕೊಳ್ಳೋಕ್ಕೂ ಕಾರಣಗಳು ಇರ್ಬೋದು. ಈಗ ಏನೋ ಸಾಲ ಅಂತಿದಕ್ಕೆ ಅಂತ ಕುಡಿಯೋ ಚಟಕ್ಕೆ ಬೀಳ್ಬೋದು, ಇಲ್ಲ ಇನ್ನೇನೋ ಮನೇಲಿ ಸಮಸ್ಯೆ ಅಂತ ಹೇಳಿ ಕುಡಿಯೋ ಚಟಕ್ಕೆ ಬಿದ್ದಿರ್ಬೋದು. ಆ ತರ ಹೇಳ್ತಾ ಇದ್ದಾರೆ ನೀವು. ಸೊ ಆ ಸಮಸ್ಯೆನ ನೀವು ಹೌದು ಸರ್ ಪರಿಹರಿಸಬೇಕು ಸರ್. ಅಲ್ಲ ಪರಿಹರಿಸಬೇಕು ಅನ್ನೋಕೆ ಸರ್, ಯಾವ ರೀತಿ, ಯಾಕಂದ್ರೆ ನಮಗ್ ಹೋಗಿ ಎಲ್ಲಾ ಸಮಸ್ಯೆ ಪರಿಹರಿಸಕ್ ಆಗಲ್ಲ. ನಾವು ಆ ಸಮಸ್ಯೆಯಿಂದ ಯಾವ ರೀತಿ ಹೊರಗೆ ಬರ್ಬೇಕು ಅವ್ರಿಗೆ ಸೂಕ್ತ ಇದಂಗ ಸಲಹೆ ಕೊಡ್ತೇವೆ ಸರ್. ಸೂಕ್ತ ಇದಂಗ ಸಲಹೆ ಕೊಡ್ತೇವಿ. ಆಮೇಲೆ ಅವ್ರ ಪೇರೆಂಟ್ಸ್ ಕರೆದು ಅವ್ರಿಗೆ ಸಪೋರ್ಟ್ ಮಾಡಕ್ ಇದು ಮಾಡ್ತೇವಿ. ಈಗ ಅವ್ರ ಅಣ್ಣ ತಮ್ಮ ಆಗಿರ್ಬೋದು, ಅವರು ವೈಫ್ ಆಗಿರ್ಬೋದು, ಇಲ್ಲ ಅಂದ್ರೆ ಅವ್ರಿಗೆ ಹೆಂಡತಿ ತವ್ರ ಮನೆ ಕಂಡು ಸ್ವಲ್ಪ ಒಳ್ಳೆ ಫ್ಯಾಮಿಲಿ ತರ ಅವ್ರಿಗೆ ಸಪೋರ್ಟ್ ಮಾಡಕ್ ಇದು ಮಾಡ್ತೀವಿ. ಹೌದೌದು ಸರ್. ಅಂದ್ರೆ ಸರ್ ಈಗ ನಾವು ಅವ್ರಿಗೇನ್ ಮಾಡ್ತೀವಿ ಅಂದ್ರೆ ಡೈಲಿ ನಾವು REL ಕ್ಲಾಸ್ ಅಂತ ಮಾಡ್ತೀವಿ ಸರ್. REL ಅಂದ್ರೆ ರಿ ಎಜುಕೇಟಿವ್ ಲೆಕ್ಚರಿಂಗ್ ಅಂತಂದು ಮರು ಉಪನ್ಯಾಸ, ಮರು ಶಿಕ್ಷಣ ಉಪನ್ಯಾಸ. ಅಂದ್ರೆ ಇವಾಗ ಅವನು ಕೆಟ್ಟ ದಾರಿಗೆ ಬಂದಿರ್ತಾನಲ್ಲ, ಅಲ್ಲಿಂದ ಒಳ್ಳೆ ದಾರಿಗೆ ಬರಕ್ ಅದು ನಾವು ಅವ್ರಿಗೆ ಕ್ಲಾಸ್ ಮಾಡೋದು. ಈಗ ನಾವು ಏನೇನ್ ಕ್ಲಾಸ್ ಮಾಡ್ತೀವಿ ಅಂದ್ರೆ ಯಂಗರ್ ಮ್ಯಾನೇಜ್ಮೆಂಟ್, ಅಂದ್ರೆ ಈಗ ಸಿಟ್ಟು ಬಂದಾಗ ಯಾವ ರೀತಿ ಕಂಟ್ರೋಲಿಂಗ್ ಮಾಡ್ಕೋಬೇಕು. ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಈಗ ಅವ್ನಿಗೆ ಸ್ಟ್ರೆಸ್ ಆದಾಗ ಅವ್ನು ಯಾವ ರೀತಿ ಇದು ಮಾಡ್ಕೋಬೇಕು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ವ್ಯಾಲ್ಯೂಸ್ ಬಗ್ಗೆ, ಆಮೇಲೆ ಇಂಪ್ಯಾಕ್ಟ್ ಆನ್ ಫ್ಯಾಮಿಲಿ, ಇಂಪ್ಯಾಕ್ಟ್ ಆನ್ ಇಂಡಿವಿಜುವಲ್, ಮತ್ತೆ ಇಂಪ್ಯಾಕ್ಟ್ ಆನ್ ಚಿಲ್ಡ್ರನ್, ಆಮೇಲೆ ಪ್ರಿವೆಂಟಿಂಗ್ ರಿಲ್ಯಾಪ್ಸ್, ಇಲ್ಲಿಂದ ಹೋದ್ಮೇಲೆ ನಾನು ರಿಲ್ಯಾಪ್ಸ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು. ಆಮೇಲೆ ಸ್ಪಿರಿಚುವಾಲಿಟಿ, ಅಂದ್ರೆ ನಮ್ಮ ಭಾರತ ದೇಶದ ಆಧ್ಯಾತ್ಮಿಕತೆಯಿಂದ ಯಾವ ರೀತಿ ಐತಿ, ನಾವು ಅದನ್ನ ಅನುಸರಣೆ ಮಾಡಿದ್ರೆ ಅವ್ರು ಸ್ವಲ್ಪ ಇದನ್ನು ಕಡಿಮೆ ಮಾಡಿಸಬಹುದು. ಆಮೇಲೆ ಸರ ದೃಢ ನಿರ್ಧಾರ, ಕ್ವಾಲಿಟೀಸ್ ಆಫ್ ಲೈಫ್,
ಸೋಬರ್ ಲೈಫ್, ಈ ರೀತಿ ಸರ್ ನಾವು ಅವ್ರಿಗೆ ಒಂದು ತಿಂಗಳ ಒಂದು ಕೋರ್ಸ್ ಮಾಡ್ಕೊಂಡಿವಿ ಅಂದ್ರೆ ಒಂದು 20 to 25 ಟಾಪಿಕ್ ನಾವು ಸೆಟ್ ಮಾಡ್ಕೊಂಡಿದೀವಿ ಸರ್. ಹಾಂ ಸರ್, ಓವರ್ ಆಲ್ ಆಗಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದ್ರು ಅಷ್ಟು ಪ್ರಾಬ್ಲಮ್ ಅದರಲ್ಲೇನೆ ಅವ್ರು ಇನ್ಕ್ಲೂಡಿಂಗ್ ಆಗುತ್ತೆ ಸರ್. ನಾವು ಅದಕ್ಕೆ ಅದೊಂದು 30 days ಕೋರ್ಸ್ ಮಾಡಿರೋದು. ನಾವು ಡೆಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ ಮಾಡೋದು 10 days ಮಾತ್ರ. 10 days ಆದ್ಮೇಲೆ ನಾವು ಅದನ್ನ 11 to 30 days ನಾವು ಇದನ್ನ ರಿಹ್ಯಾಬಿಲಿಟೇಷನ್ ಅವ್ರಿಗೆ ಯೋಗ ಮಾಡಿಸೋದಾಗಿರ್ಬೋದು, ಪ್ರೇಯರ್ ಮಾಡಿಸೋದಾಗಿರ್ಬೋದು, ಮೆಡಿಟೇಷನ್ ಮಾಡಿಸೋದಾಗಿರ್ಬೋದು, ಆಮೇಲೆ ಅವ್ರಿಗೆ ನಾವು ಮೋಟಿವೇಶನ್ ಕ್ಲಾಸಸ್ ಮಾಡೋದಾಗಿರ್ಬೋದು, ಮತ್ತೆ ಆಮೇಲೆ ಅವ್ರಿಗೆ ನಾವು ಈಗೆಲ್ಲ ಮೋಟಿವೇಶನಲ್ ಸ್ಪೀಚ್ಗಳು ಇದ್ದಿರ್ತಾರೆ ಸರ್. ಈಗ ಸ್ವಾಮೀಜಿ ಮಾತಾಡೋದು ಆಗಿರ್ಬೋದು, ಅಥವಾ ಯಾರಾದ್ರೂ ಒಂದು ಕಿರುಚಿತ್ರಗಳು ಮಾಡಿರ್ತಾರೆ. ಈಗ ಹ್ಯಾಬಿಟ್ ಮಾಡೋದ್ರಿಂದ ಫ್ಯಾಮಿಲಿ ಅಂದ್ರೆ ನಾವು ಈ ಕ್ಲಾಸ್ ಮಾಡೋಕೆ ನಾವು ಅವು ಟಿವಿದಾಗ ಹಾಕಿ ಅದು ಮೂವಿ ಮುಖಾಂತರ ತೋರಿಸೋದ್ರಿಂದ ಅವ್ರಿಗೆ ಇನ್ನೂ ಇಫೆಕ್ಟಿವ್ ಆಗ್ತದೆ ಸರ್. ಯಾಕಂದ್ರೆ ನಮ್ಮಲ್ಲೇ ಬರೋರು ಸರ್ ಎಲ್ಲರೂ ಒಂದೇ ಇದಂಗೆ ಎಜುಕೇಶನ್ ಕಲ್ತವ್ರು ಬಂದಿರಲ್ಲ. ಈಗ ನಮ್ಮಲ್ಲಿ ಒಬ್ಬರು ಶಾಲಿ ಕಲಿದವನು ಬಂದಿರ್ತಾನೆ, ಮತ್ತೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದಿರ್ತಾನೆ, ಒಬ್ಬ ಡಾಕ್ಟರ್ ಬಂದಿರ್ತಾನೆ, ಎಲ್ಲ ಫೀಲ್ಡ್ ಅವರು ಬಂದಿರ್ತಾರೆ ಸರ್. ನಾವು ಅವ್ರಿಗೆ ನಾವು ಕ್ಲಾಸ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಅರ್ಥ ಆಗ್ಬೇಕು ಸರ್. ಯಾಕಂದ್ರೆ ನಮ್ಮಲ್ಲಿ ಬ್ಯಾಚ್ ಮಾಡಕ್ ಆಗಲ್ಲ. ಇವಾಗ ಸರ್ ಮತ್ತೊಂದ್ ಸರಿ ನಿಮ್ಗೆ ಏನ್ ಶೇರ್ ಮಾಡಬೇಕಂದ್ರೆ, ಎಡಿಕ್ಷನ್ಗೆ ಯಾವುದೇ ಅಂತಸ್ತಿಲ್ಲ. ಇವತ್ತು ಹಾ ಸರ್, ಈಗ ಕೆಲವು ಜನ ಅಂತಿರ್ತಾರೆ ಎಲ್ಲ ವರ್ಗದ ಮಂದಿ ಅಟ್ಟ ಕುಡಿತಾರ, ಮೇಲ್ ವರ್ಗದ ಮಂದಿ ಕುಡಿಯಲ್ಲ, ಈ ಕೆಳಗಿನ ಕಾಸ್ಟ್ನವ್ರು ಕುಡಿತಿರ್ತಾರ, ಮ್ಯಾಗಿನ ಕಾಸ್ಟ್ ಒಂದು ಒಳ್ಳೆ ಕಾಸ್ಟ್ನವ್ರು ಕುಡಿಯಲ್ಲ. ಇದಕ್ಕೆ ಯಾವುದೇ ಭೇದ ಭಾವ ಇಲ್ಲ ಸರ್. ಇವತ್ತು ಒಬ್ಬ ಭಿಕ್ಷುಕನು ಕುಡಿತಾನ, ಒಬ್ಬ ಅತಿ ದೊಡ್ಡ ಹೈ ಲೆವೆಲ್ ಒಬ್ಬ ಶ್ರೀಮಂತನು ಕುಡಿತಾನೆ. ಈ ಭಿಕ್ಷುಕನು ಎಡಿಕ್ಷನ್ ಆಗ್ತಾನ, ಶ್ರೀಮಂತನು ಆಗ್ತಾನ. ಇವಾಗ ಇದನ್ನ ನಮ್ಮ ಸಮಾಜನ ನಾವೇನೇನೋ ಒಂದು ಇದನ್ನ ಕಟ್ಕೊಂತೇವಲ್ಲ, ಆ ಧರ್ಮ ಈ ಧರ್ಮ ಎಲ್ಲಾ ಧರ್ಮದವರು ಈಗಿನ ಜನ್ಮದಾಗ ಈ ಎಡಿಕ್ಷನ್ ಆಗಕತ್ತಾರ ಸರ್. ಇದು ಸಾರ್ವತ್ರಿಕವಾಗಿ ಬಿಟ್ಟಿತ್ತು ಸರ್. ಆಮೇಲೆ ಜೆಂಡರ್ ಡಿಫ್ರೆನ್ಸಿಯೇಷನ್ ಇಲ್ಲ. ಈಗ ಗಂಡು ಹೆಣ್ಣು ಎಲ್ಲ ಒಂದೇ. ಈಗ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲಿ ಮುಂದೆ ಅಂತ ನಾವು ಮೆಚ್ಕೊಂತೀವಿ. ಈ ಫೀಲ್ಡ್ ಅಲ್ಲಿನೂ ಮುಂದಿದ್ದಾರೆ ಇದಾರೆ. ಇಲ್ಲ ಸರ್, ಇವಾಗ ನಮಗ್ ಮಂತ್ಲಿ ಫೋನ್ ಬರ್ತದೆ, 4 ಫೋನ್ ಬರ್ತಾವ ಸರ್. ಮಂತ್ಲಿ 4-5 ಕಾಲ್ ಇರ್ತಾವ ಸರ್. ಫಿಮೇಲ್ ಡಿ ಅಡಿಕ್ಷನ್ ಮಾಡ್ತೀರ, ನಿಮ್ಮಲ್ಲಿ ಅಡ್ಮಿಟ್ ಮಾಡ್ಕೊಂತೀರೇನ ಅಂತ ಮಾಡ್ತಿರ್ತಾರೆ. ಫಿಮೇಲ್ ಡಿ ಅಡಿಕ್ಷನ್ಗೂ ಎನ್ಕ್ವೈರಿ ಬರ್ತದೆ. ಬರ್ತದೆ, ಬಟ್ ಇನ್ನೂವರೆಗೂ ಎಲ್ಲಿಯೂ ಶುರು ಮಾಡಿಲ್ಲ. ಬಟ್ ಅದು ಬರ್ತಾ ಇದೆ. ಇನ್ ರೀಸೆಂಟ್ ಡೇಸ್ ಅದು ಶುರು ಆಗ್ಬಹುದು ಅನ್ಸುತ್ತೆ. ಈ ತರ ಇದ್ರೆ ಸಮಾಜ ಫಿಮೇಲ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಸೆಪರೇಟ್ ಮಾಡ್ಲಿಕ್ಕೂ ಪ್ರಸಂಗ ಬರ್ಬಹುದು. ನಿಜ, ತಾವೇನ್ ಹೇಳ್ತಾ ಇದೀವಿ ನೋಡಿದೀವಿ. ಯಾಕಂದ್ರೆ ಈಗ ನ್ಯೂ ಇಯರ್ ಅಂತ ನಾವು ಮುಗಿಸಿದ್ವಲ್ಲ, 2026 ನ್ಯೂ ಇಯರ್ ಅಲ್ಲಿ ಟಿವಿಯಲ್ಲಿ ನ್ಯೂಸ್ ನೋಡಿದ್ರೆ ನೀವು ಬ್ಯಾಂಗ್ಳೂರ್ ಬ್ರಿಗೇಡ್ ರೋಡ್ ಹೆಂಗಿತ್ತು, ಎಷ್ಟು ಮಂದಿ ಫಿಮೇಲ್ ಅದೆಲ್ಲ ಏನು ಇಲ್ಲ. ಫಿಮೇಲ್ ಅಂತೂ ಹೆವಿ ಡ್ರಿಂಕ್ಸ್ ರೋಡಲ್ಲೆಲ್ಲ ಇದು ಮಾಡುದು. ಡಾಕ್ಟರ್, ಈಗ ಸರ್ ಇದೆಲ್ಲ ಮಾಹಿತಿ ಆಯ್ತು. ಇವೊಂದವರಿಗೆ ಮೆಡಿಕೇಶನ್ ಅಂದ್ರೆ ಯಾವ ತರ ಬರ್ತಾ ಹೋಗುತ್ತೆ ಇವ್ರಿಗೆ ಮೆಡಿಕೇಶನ್? ಏನು ಇದು ಹಂತ ಹಂತವಾಗಿ ಯಾವ ತರ? ಆಮೇಲೆ ಅವರು ಇಲ್ಲಿ ಬಂದು ಸೇರಿದ್ಮೇಲೆ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ? ಹೌದು, ಸರ್ ಹೇಳದಂಗೆ ಫಸ್ಟ್ ನಾವು ಮೆಡಿಕಲಿ ಡಿಟಾಕ್ಸಿಫೈ ಮಾಡ್ತೀವಿ ಫಸ್ಟ್ 10 days. ಯಾಕಂದ್ರೆ ಅವರು ಬರೋ ಮುಂದ ಕುಡದೇ ಬಂದಿರ್ತಾರೆ. ಯಾಕಂದ್ರೆ ಬರೋ ಮುಂದ್ ಹಂಗೆ ಮನುಷ್ಯನಿಗೆ ನಿನಗಿಲ್ಲ ಅಡ್ಮಿಟ್ ಮಾಡ್ತೀವಿ ಅಂದ್ರೆ ಯಾರು ಒಪ್ಪಲ್ಲ, ಬರಲ್ಲ. ಸೊ ಅವ್ರ ಮನೆಯಲ್ಲೂ ಏನ್ ಮಾಡ್ತಾರೆ, ಕುಡಿಶನ ನಶೆದಾಗ ಕರ್ಕೊಂಡ್ ಬರ್ತಾರ. ಅಂದ್ರೆ ಸೊ ಅವ್ರಿಗೆ ಗೊತ್ತಿರಲ್ಲ, ಪ್ರಜ್ಞೆ ಇರೋದಿಲ್ಲ, ಎಲ್ಲೇ ಹೋಗ್ತೀನಿ ನಾನು ಎಲ್ಲಿ ಕರ್ಕೊಂಡ್ ಹೊಂಟಾರ ಅಂತ ಗೊತ್ತಿರಲ್ಲ. ಆಮೇಲೆ ಕೆಲವೊಬ್ಬರಿಗೆ ಏನೋ ಒಂದ್ ಸುಳ್ಳು ಹೇಳಿ ಅಲ್ಲಿ ಹೋಗಿ ಇದನ್ನ ನೋಡ್ಕೊಂಡ್ ಬರೋಣ ಬಾ, ಅಲ್ಲಿ ಸ್ವಲ್ಪ ಯಾರೋ ಅಡ್ಮಿಟ್ ಆಗಿದ್ದಾರೆ ನೋಡ್ಕೊಂಡ್ ಬಾ ಅಂತ ಬಂದ್ ನಮ್ ಸೆಂಟರ್ ಒಳಗಡೆ ಹಾಕಿ ಕಿಲಿ ಹಾಕಿ ಹೋಗ್ಬಿಡ್ತಾರೆ. ಹೌದೌದು, ಮಿಡ್ ನೈಟ್. ಅದಕ್ಕೆ ಬಹಳ ಮಂದಿಗೆ ಡ್ರಿಂಕ್ಸ್ ಮಾಡಿನೇ ಕರ್ಕೊಂಡ್ ಬಂದ್ ಇಲ್ಲಿ ಬಿಟ್ಟು ಹೋಗ್ತಾರ. ಆಮೇಲೆ ನೆಕ್ಸ್ಟ್ ಡೇ ಅವ್ನಿಗೆ ಗೊತ್ತಾಗ್ತದ, ನಾ ಇಂತಲ್ಲಿ ಬಂದೀನಿ, ಎಲ್ಲಿ ಬಂದೇನಂತಾನೆ ಗೊತ್ತಿರಲ್ಲ ಅವನಿಗೆ. ಸೊ ಮೆಡಿಕಲಿ ಡಿಟಾಕ್ಸಿಫೈ ಅಂದ್ರೆ ಹೆಂಗ್ ಡಿಟಾಕ್ಸಿಫಿಕೇಶನ್ ಅಂದ್ರೆ ಏನು, ಈಗ ಇಷ್ಟು ವರ್ಷ ಎಲ್ಲ ಕುಡ್ದಿರ್ತಾನೆ, ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅದರ ಅಂಶ ಇನ್ನು ರಕ್ತದಲ್ಲಿ ಇರುತ್ತೆ. ಸೊ ಹಿ ಮೇ ಹ್ಯಾವ್ ವಿಡ್ರಾಲ್ ಸಿಂಪ್ಟಮ್ಸ್, ಆಮೇಲೆ ಟ್ರೆಮರ್ಸ್, ಶೇಕಿಂಗ್ ಆಫ್ ಹ್ಯಾಂಡ್ಸ್, ಬಾಡಿ, ಆಮೇಲೆ ಡಿಪ್ರೆಷನ್ ಗೆ ಹೋಗಿರ್ತಾರ, ಆಮೇಲೆ ಊಟ ಮಾಡಲ್ಲ, ಹಠ ಮಾಡ್ತಾರ, ಆಮೇಲೆ ಎಲ್ಲರ ಜೊತೆ ಜಗಳ ಮಾಡ್ತಾರ, ಅಗ್ರೆಸಿವ್ ಬಿಹೇವಿಯರ್ ಇರ್ತದ. ಇದೆಲ್ಲ ವಿಡ್ರಾಲ್ ಸಿಂಪ್ಟಮ್ಸ್ ಇರ್ತದೆ. ಸೊ ವಿ ಟ್ರೈ ಟು ಡಿಟಾಕ್ಸಿಫೈ ಇಟ್. ಈ ಕೆಲವೊಬ್ಬರಿಗೆ ವಾಂತಿ ಬರ್ತದ, ಊಟ ಮಾಡ್ತಿರಂಗಿಲ್ಲ. ಸೊ ಅದಕ್ಕೆ ಏನು ಅವರಿಗೆ ಸಿಂಪ್ಟಮ್ಸ್ ಅದಾವ, ಅದಕ್ಕೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಫಸ್ಟ್. ಮೆಡಿಕೇಶನ್, ಹೌದು, ಮೆಡಿಸಿನ್ ಕೊಡ್ತೀವಿ. ಪ್ಲಸ್ 1-2-3 days ಅವರಿಗೆ
ಸುಮ್ನೆ ಬಿಡ್ತೀವಿ ಅಂದ್ರೆ ಏನು ಮಾಡ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಯೋಗಾಸನ ಅರ್ಲಿ ಮಾರ್ನಿಂಗ್ 5 o'clock ಸ್ಟಾರ್ಟ್ ಆಗ್ತದ. ಸೊ ಅವಕ್ಕೆಲ್ಲ ರೆಸ್ಟ್ ಕೊಡ್ತೀವಿ. ಆಮೇಲೆ ಕೆಲವೊಬ್ರಿಗೆ ಇದು ಫಿಟ್ಸ್ ಶುರು ಆಗುತ್ತೆ, ಎಪಿಲೆಪ್ಸಿ ಫಿಟ್ಸ್ ಡ್ಯೂ ಟು ವಿಡ್ರಾಲ್ ಸಿಂಪ್ಟಮ್ಸ್ ಹಂಗನು ಶುರು ಆಗುತ್ತೆ. ಸೊ ಅವ್ರಿಗೆ ಏನೇನ್ ಸಿಂಪ್ಟಮ್ಸ್ ಇರ್ತದ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ 4-5 ದಿನ ಆದ್ಮೇಲೆ ಅವ್ರು ಸ್ಟೇಬಲ್ ಆಗ್ತಾರ. ಸೊ ದೇ ವಿಲ್ ಗೆಟ್ ವೆಲ್ ಓರಿಯೆಂಟೆಡ್ ಟು ದ ಸರೌಂಡಿಂಗ್ಸ್. ಅವ್ರಿಗೆ ಗೊತ್ತಾಗತ್ ನಾ ಇಲ್ಲಿ ಬಂದೀನಿ ಅಂತ. ಆಮೇಲೆ ನಾನು ಕನ್ಸಲ್ಟೆಂಟ್ ಆಗಿ ಅಥವಾ ಹೋಗ್ಲಿಕ್ಕಿದ್ದಾಗ ನಮ್ದೊಂದು ಫಾರ್ಮ್ಯಾಟೇ ಇದೆ. ಸೊ ಅದರಿಂದ ನಾವು ಎಲ್ಲ ಅವ್ರದ್ದು ಕೌನ್ಸಿಲಿಂಗು ಮಾಡ್ತೀವಿ. ಪ್ಲಸ್ ಅವ್ರಿಗೆ ಏನೇನು ಉಳ್ಕೊಂಡದ, ಬಂದ ತಕ್ಷಣ ಟ್ರೆಮರ್ಸ್ ಅದವೋ ಇಲ್ಲೋ, ಆಮೇಲೆ ಅವ್ರಿಗೆ ನಾಸಿಯಾ ಐತೇನೋ, ಫಿಟ್ಸ್ ಬಂದಿತ್ತೇನೋ, ಆಮೇಲೆ ಡಿಪ್ರೆಷನ್ಗೆ ಹೋಗ್ಯಾರೇನೋ ಅಂತ ಇವನ್ನೆಲ್ಲ ನೋಡಿ ಆ ಚಾರ್ಟ್ ಅಲ್ಲಿ ಎಲ್ಲ ಫಿಲ್ ಮಾಡ್ಕೊಂತ ಬರ್ತೀವಿ. ಆಮೇಲೆ ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಸ್ ವಿ ಸ್ಟಾರ್ಟ್ ಅವರ್ ಟ್ರೀಟ್ಮೆಂಟ್. ಸೊ ಸ್ಟಾರ್ಟಿಂಗ್ ಅದ್ ಒಂದು ಪ್ರೋಟೋಕಾಲ್ ಇದೆ ನಮ್ದು, ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ಫಸ್ಟ್ 20 days. ಆಮೇಲೆ ಅಷ್ಟರಲ್ಲಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ತೀವಿ. ಬ್ಲಡ್ ಟೆಸ್ಟ್ ಅಲ್ಲಿ ಲಿವರ್ ಪ್ರೊಫೈಲ್ ಇರ್ತದ, CBC ಇರ್ತದ, HIV, HPSAG ಎಲ್ಲ ಬರ್ತದ ಅದ್ರಲ್ಲಿ. ಸೊ ಅದರ ತಕ್ಕಂಗ ಎಷ್ಟೆಷ್ಟು ಯಾವ ಸ್ಟೇಜ್ ಅಲ್ಲಿ ಇದೆ ಅಥವಾ ಎಷ್ಟು ಹಾಳಾಗಿದೆ ಅಥವಾ ಜಾಯಿಂಡಿಸ್ ಕ್ಲಿನಿಕಲಿ ಐತ್ ಅಂದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಆನ್ 21st day ನಾವು ಇದು ಏನ್ ಅಂದ್ರೆ ಡಿ ಅಡಿಕ್ಷನ್ ಗೆ ಏನ್ ಮಾತ್ರೆ ಬೇಕು 21st day ಇಂದ ಅಂಡರ್ ಅಬ್ಸರ್ವೇಷನ್ ಕೊಡ್ತೀವಿ. 1 week ಅರ್ಲಿ ಮಾರ್ನಿಂಗ್ 1 ಟ್ಯಾಬ್ಲೆಟ್ ಇರ್ತದ, ಅದನ್ನ ಕೊಡ್ತೀವಿ. ಅದನ್ನ ಕೊಟ್ಟು ಕೆಲವೊಬ್ಬರಿಗೆ ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದನೂ ಸೈಡ್ ಎಫೆಕ್ಟ್ ಆಗ್ತದೆ. ಸೊ 1 week ಎಕ್ಸ್ಟ್ರಾ ಅದಕ್ಕೆ ಇಟ್ಕೊಳ್ಳೋದು. ಈ ಟ್ಯಾಬ್ಲೆಟ್ ಶುರು ಮಾಡಿಂದ ಅವ್ರಿಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆಯಾ ಅಂತ ನೋಡ್ತೀವಿ. ತೊಂದ್ರೆ ಆಗಿಲ್ಲ, ಎಲ್ಲ ಅವ್ರು ಅಡ್ಜಸ್ಟ್ ಆಗಿದಾರ ಮಾತ್ರೆಗೆ ಅಂದಿಂದ 28th day ಅವ್ರ ಮನೆಗ್ ಫೋನ್ ಮಾಡಿ ಹಿಂಗ ನೀವು ಬಂದ್ ಕರ್ಕೊಂಡ್ ಹೋಗ್ಬಹುದಂತ ಹೇಳ್ತೀವಿ. 1 ತಿಂಗಳ ಮ್ಯಾಕ್ಸಿಮಮ್ ನಾವು. ಆಮೇಲೆ ಕೆಲವೊಬ್ರು ಮನೆಯಲ್ಲಿ ಏನೋ ತೊಂದ್ರೆ ಇರ್ತದ, ಮುಂದ ಮದ್ವೆ ಮಾಡೋದಿರ್ತದ, ಅಥವಾ ಮನೆಯಲ್ಲಿ ಯಾರೋ ತೀರ್ಕೊಂಡಿರ್ತಾರ, ಅಥವಾ ಅವ್ರಿಗೆ ಎಲ್ಲಾದ್ರು ಟ್ರಿಪ್ಪಿಗೆ ಹೋಗುದಿರ್ತದ. ಮತ್ ಇವ್ನಿಗೆ ಸಡನ್ ಆಗಿ ಕರ್ಕೊಂಡ್ ಹೋಗಿ ಮತ್ತೆ ನಾವ್ ಇಲ್ದಾಗ ಏನಾದ್ರು ಮಾಡ್ಬಿಟ್ರೆ, ಮುಂದ್ ಮದ್ವಿ ಐತಿ ಗಲಾಟೆ ಮಾಡ್ಬಿಟ್ರೆ, ಬೇಡ ಸರ್ ಮನೆಯಲ್ಲಿ ಮದ್ವೆ ಇದೆ 1 ತಿಂಗಳು ಅಲ್ಲೇ ಇರ್ಲಿ ಅಂತ ಅವ್ರಾಗಿ ಪರ್ಮಿಷನ್ ಕೊಟ್ಟಿಂದ ಇಟ್ಕೊಂತೀವಿ. ಮ್ಯಾಕ್ಸಿಮಮ್ 3 months ಇಟ್ಕೊಂತೀವಿ. 3 months ಆದ್ಮೇಲೆ ಕಂಪಲ್ಸರಿ ಡಿಸ್ಚಾರ್ಜ್ ಮಾಡ್ತೀವಿ. ಯಾಕಂದ್ರ ರಿಲ್ಯಾಪ್ಸ್ ಕೇಸು ಬಂದಿರ್ತಾರಲ್ರಿ, ಅವ್ರು ಹೇಳ್ತಾರ ಅಲ್ರಿ ಸರ್ ಇಷ್ಟ ಸರಿ ಅಡ್ಮಿಟ್ ಮಾಡಿ ನೀವು ಕುಡಿಯೋದ್ ಬಿಡುದೇ ಇಲ್ಲ, ಇನ್ನೊಂದ್ 6 ತಿಂಗಳು ಏನು ಜೀವನಾಂತರ ಇಲ್ಲೇ ಇಟ್ಕೊಂಡ್ ಬಿಡ್ರಿ ಅನ್ನೋ ಮಂದಿನೂ ಅದ. ಬಟ್ ನಾವು 3 to 6 months ಗಟ್ಲೆ ಇಟ್ಕೊಂಡ್ರ ಪೇಷಂಟ್ ಗೆ ಡಿಪ್ರೆಷನ್ ಆಗ್ತದ. ಈ ಕೋವಿಡ್ ಟೈಮ್ನಾಗ ನೀವು ನೋಡಿದ್ವಿ, ನಾವ್ ಮನ್ಯಾಗ ಇದ್ದು ಕ್ವಾರಂಟೈನ್ ಆಯ್ತು, ನಾವ್ ಮನೆಯಲ್ಲಿ ಇದ್ದಿದ್ದು ಹೆಂಗ್ ನಮ್ ಬಿಹೇವಿಯರಲ್ ಚೇಂಜಸ್, ಮೆಂಟಲ್ ಸ್ಟ್ರೆಸ್ ಎಲ್ಲ ಹೆಂಗ್ ಇನ್ಕ್ರೀಸ್ ಆಗಿತ್ತು. ಹಂಗ ನಾವು ಗಾಳಿ ಬೆಳಕು ಎಲ್ಲ ಬೇಕಲ್ರಿ, ಎಲ್ಲಾ ಕಟ್ ಹಾಕದಂಗ ಇರ್ತದ ಅವ್ರಿಗೆ. ಸೊ ಅವ್ರು ಯಾವಾಗ ಹೊರಗ್ ಹೋಗೇನೋ ಅಂತ ಅಂತಿರ್ತಾರ. ನೀವು ಬಹಳ ದಿವಸ ಮಾಡಿದ್ರೆ ದಿಲ್ ಗೋ ಅಂಡ್ ಟು ಡಿಪ್ರೆಷನ್. ಆಮೇಲೆ ಡಿಪ್ರೆಷನ್ ಟೆಂಪ್ರರಿನೂ ಇರ್ಬೋದು, ಪರ್ಮನೆಂಟು ಆಗ್ಬಹುದು. ಸೊ ಆ ಟೈಮಲ್ಲಿ ನಾವು ಅಂದ್ರೆ ಪೇಷಂಟ್ ರಿಲೇಟಿವ್ಸ್ ಏನ್ ಹೇಳ್ತೀನಿ, ಆಯ್ತಪ್ಪ ನೋಡೋಣ, ಇದೊಂದ್ ಚಾನ್ಸ್ ಕೊಡೋನು. ಪ್ರತಿ ಟೈಮ್ ಮಾಡಿದಾನಂದ್ರೆ ಈ ಸರಿ ಮಾಡಂಗಿಲ್ಲ ಅಂತಾನೂ ಗ್ಯಾರಂಟಿ ಇಲ್ಲ, ಬಿಟ್ಟನು ಬಿಡ್ಬಹುದು, ಚಲೋನು ಆಗ್ಬಹುದು. ಅದಕ್ಕೆ ಒಂದ್ 15 days to 1 month ಕರ್ಕೊಂಡ್ ಹೋಗ್ರಿ. ಕರ್ಕೊಂಡ್ ಹೋಗಿ ಅಬ್ಸರ್ವ್ ಮಾಡ್ರಿ. ಅವ್ ಮತ್ ಹಂಗೇನಾರ ರಿಲ್ಯಾಪ್ಸ್ ಆದ್ರೆ ಕರ್ಕೊಂಡ್ ಬರ್ರಿ, ಇಲ್ಲ ಅವ್ನ್ ಒಳ್ಳೆಯವನ ಆದ್ರೆ ಅವ್ನ ಯಾಕೆ ಇಲ್ಲಿ ಬರ್ತಾನ, ಅದಕ್ಕೆ ಕರ್ಕೊಂಡ್ ಹೋಗ್ರಿ ಅಂತ ನಡು ಸ್ವಲ್ಪ ಗ್ಯಾಪ್ ಕೊಟ್ಟು ಕಳ್ಸಿರ್ತೀವಿ. ಕೆಲವೊಬ್ರು ಆರಾಮಾಗಿ ಹೊಳ್ಳಿ ಬರ್ಲಾರ್ದವ್ರು ಅದಾರ, ಕೆಲವೊಬ್ರು ಹೊಳ್ಳಿ ಬಂದವ್ರು ಅದಾರ. ಹಂಗನೂ ಇದಾವ, 2 ಪಾಸಿಬಿಲಿಟೀಸ್ ಇರ್ತಾವ. ಡಾಕ್ಟರ್ ಈಗ ಡಿಸ್ಚಾರ್ಜ್ ಆದ್ಮೇಲೆ ಇವ್ರು ಮೆಡಿಕೇಶನ್ ಕಂಟಿನ್ಯೂ ಮೆಡಿಕೇಶನ್ ಕಂಟಿನ್ಯೂ ಮಾಡ್ತೀವಿ. ಅದ ಒಂದ್ ಮಾತ್ರೆ ನಾವ್ ಏನ್ ಕೊಡ್ತೀವಿ 21st day ಇಂದ, ಅದನ್ನ 1 ತಿಂಗಳು ಅಥವಾ ದೂರ ಊರ್ನವ್ರದಿದ್ರೆ 3 ತಿಂಗಳದ್ದು ಕೊಟ್ಟು ಕಳಿಸ್ತೀವಿ. ಆಮೇಲೆ ಕೊಟ್ಟು ಕಳಿಸಿಂದ ಫಾಲೋ ಅಪ್ ಮಾಡ್ತಾರೆ ನಮ್ ಕೌನ್ಸಿಲರ್ ಆಗ್ಲಿ ನಮ್ ಸೆಂಟರ್ ದಿಂದ. ಆಲ್ಮೋಸ್ಟ್ ಡೈಲಿ ಅಥವಾ ವೀಕ್ಲಿ ಒನ್ಸ್ ಫೋನ್ ಮಾಡ್ತಾರ, ಅವ್ರ ಮಾತ್ರೆ ತಗೊಂತಾ ಇದಾರೋ ಇಲ್ಲೋ, ಮತ್ ಕುಡಿಲಿಕ್ ಶುರು ಮಾಡ್ಯಾರೋ ಹೆಂಗೋ, ಆಮೇಲೆ ಎಲ್ಲಾ ಹೊಂದ್ಕೊಂಡಾರೋ ಇಲ್ಲೋ, ಕೆಲ್ಸಕ್ ಹೊಂಟಾರೋ ಇಲ್ಲೋ ಅಂತ ಅದನ್ನೆಲ್ಲ ನಮ್ ಕೌನ್ಸಿಲರ್ ಪ್ರತಿಯೊಂದು ಪೇಷಂಟಿಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡ್ತಾರ. ಆಮೇಲೆ ಟ್ಯಾಬ್ಲೆಟ್ಸ್ ಈಗ ನಮಗ್ ಗೊತ್ತಿರ್ತದ 1 month ಕೊಡ್ಸಿ, ಅವ್ರಿಗೆ ರಿಮೈಂಡು ಮಾಡ್ತಾರ್ರಿ, ಹಿಂಗ್ ನಿಮ್ ಟ್ಯಾಬ್ಲೆಟ್ಸ್ ಮುಗಿಲಿಕ್ ಬಂದಾವ, ಬಂದ್ ಹೋಗ್ರಿ ಅಂತ. ಮತ್ತೆ ಅಟ್ ದ ಟೈಮ್ ಆಫ್ ಡಿಸ್ಚಾರ್ಜ್ ನಾವು ಹೇಳಿರ್ತೀವ್ರಿ, ಇನ್ನು 4 ಗುಳಿಗಿರುತ್ತಲೇನ ಬರ್ರಿ, ಅದು ಖಾಲಿ ಆಗೋ ಮಟ್ಟ ಬಿಡಬೇಡ್ರಿ ಅಂತ. ಆಮೇಲೆ ಪೇಷಂಟ್ ಎಷ್ಟು ಶಾನರ್ ಅದಾರಂದ್ರ ಅವ್ರಿಗೆ ಗೊತ್ತಿರತ್ತ, ಈ ಮಾತ್ರೆ ತಗೊಂಡ್ ಕುಡಿದ್ರೆ ನನಗ್ ಸೈಡ್ ಎಫೆಕ್ಟ್ ವಾಮಿಟಿಂಗ್ ಆಗ್ಲಿ ಸ್ವೆಟಿಂಗ್ ಆಗ್ಲಿ ಶುರು ಆಗುತ್ತೆ. ಆ ಟೈಮಿಗೆ ಅವ್ರು ಏನ್ ಮಾಡ್ತಾರೆ, ಟ್ಯಾಬ್ಲೆಟ್ ಬಿಟ್ಟು ಕುಡಿದು ನೋಡ್ತಾರೆ. ಸೊ ಅವಾಗ ಆ ಟೈಮ್ನಾಗ ಟ್ಯಾಬ್ಲೆಟ್ ತಗೊಳ್ದ್ರಿಂದ ಹಂಗಾಗತ್ತ, ಟ್ಯಾಬ್ಲೆಟ್ ಬಿಟ್ಟು ಕುಡಿದ್ರೆ ಏನಾಗಲ್ಲ ಅಂತ ಹಂಗನು ರಿಲ್ಯಾಕ್ಸ್ ಆಗ್ಬಿಡ್ತಾರ್ರಿ. ಸೊ ಮನೇಲಿ ಒಬ್ಬರು ಜವಾಬ್ದಾರಿಯುತ
ಅಂದ್ರೆ ಅವ್ರಿಗೆ ಹೇಳಿ ಡೈಲಿ ಬೆಳಿಗ್ಗೆ ಯು ಸಿ ದಟ್ ಪೇಷಂಟ್ ಹ್ಯಾಸ್ ಟೇಕನ್ ದ ಟ್ಯಾಬ್ಲೆಟ್, ಎದುರಿಗೆ ನಿಂತು ನುಂಗಿಸೇ ಬಿಡ್ರಿ ಅಂತ ಹೇಳ್ತೀವಿ. ಆಮೇಲೆ ಕೆಲವೊಬ್ರು ಪೇಷಂಟ್ ಆನ್ ದೇರ್ ಓನ್, ಕೆಲವೊಬ್ರು ಬಿಡ್ಬೇಕಂತಿರ್ತಾರ್ರಿ, ಬಟ್ ಅಲ್ಲಿ ಹೊರಗಡೆ ಇದ್ದಾಗ ಅವ್ರಿಗೆ ಬಿಡ್ಲಿಕ್ ಆಗಲ್ಲ. ಬಟ್ ಒನ್ಸ್ ದೇ ಕಮ್ ಅಂಡ್ ದೇ ಹ್ಯಾವ್ ಗಾಟ್ ಡಿ ಅಡಿಕ್ಟೆಡ್ ಫಾರ್ 1 month ಅಲ್ರಿ, ತಮ್ಮಷ್ಟಕ್ಕೆ ತಾವೇ ಬಿಟ್ಟು ತಾವೇ ಟ್ಯಾಬ್ಲೆಟ್ ತಗೊಂಡು ತಾವೇ ಒಳ್ಳೆಯವ್ರಾಗಿ ತಾವೇ ಮಂತ್ಲಿ ಬಂದ್ ಟ್ಯಾಬ್ಲೆಟ್ ತಗೊಂಡು ಹಿಂಗ್ ಮಾಡ್ತಾರ. ಆಮೇಲೆ ನಾವು ಅವ್ರಿಗೆ ಹೇಳ ಕಳ್ಸಿರ್ತೀವಿ, ಆಯ್ತಪ್ಪ ಹಿಂಗ್ ಹೋಗಿರ್ತೀರಿ, ನಿಮಗ್ ಏನೋ ಸಮಸ್ಯೆ ಬಂತು, ನಿಮಗ್ ಕುಡಿಬೇಕ ಅನ್ಸಿದ್ರ ನಮ್ ಸೆಂಟರಿಗೆ ಬನ್ರಿ, ನೀವು ಅಡ್ಮಿಟ್ ಆಗ್ಬೇಕಂತಲ್ಲ, ಸರ್ ಇರ್ತಾರ, ಕೌನ್ಸಿಲರ್ ಇರ್ತಾರ, ನಾನ್ ಇರ್ತೀನಿ, ಬಂದ್ 1-2 ದಿವ್ಸ ಇದ್ದು ನಿಮಗ್ ಏನ್ ಸಮಸ್ಯೆ ಐತೆ ಅದನ್ನ ಹೇಳ್ಕೊಂಡ್ ಅದರ ಪರಿಹಾರ ತಿಳ್ಕೊಂಡ್ ಮತ್ ನೀವು ವಾಪಸ್ ಹೋಗ್ಬಹುದು. ಅದ ಕುಡಿಯೋದ್ ಮಾತ್ರ ಶುರು ಮಾಡಬಾರ್ದು. ಆಮೇಲೆ ಮೇನ್ ಪೇಷಂಟ್ ಅಲ್ಲಿ ವಿಲ್ ಪವರ್ ಬೇಕ್ರಿ, ವಿಲ್ ಪವರ್ ಇದ್ರೆ ಏನಾದ್ರೂ ಸಾಧಿಸಬಹುದು. ಅದಕ್ಕೆ ಅದನ್ನೆಲ್ಲ ಕೌನ್ಸಿಲಿಂಗ್ ಮಾಡಿ ಕಳ್ಸಿರ್ತೀವಿ. ಸೊ ಸಮ್ ಪೇಷಂಟ್ಸ್ ಚೆನ್ನಾಗಾಗಿ ಕುಡಿಯೋದ್ ಬಿಟ್ಟು ಅವರೇ 1-3-4 ಜನ ಪೇಷಂಟ್ ಅನ್ನ ಕರ್ಕೊಂಡ್ ಬಂದ್ ಅಡ್ಮಿಟ್ ಮಾಡಿರ್ತಾರ್ರಿ, ಹಂಗನೂ ಉದಾಹರಣೆ ಅದಾವ. ಸೊ ಅವಾಗ ನಮಗೂ ಖುಷಿ ಅನ್ಸುತ್ತೆ, ಆಯ್ತಪ್ಪ ಒಬ್ನ ಮನುಷ್ಯಗಾರ ನಾವು 100% ಟ್ರೀಟ್ಮೆಂಟ್ ಕೊಟ್ಟು ದೇ ಹ್ಯಾವ್ ಹಿ ಹ್ಯಾಸ್ ಕಮ್ ಔಟ್ ಆಫ್ ಇಟ್ ಅಂತ ನಮಗೂ ಖುಷಿ ಆಗುತ್ತೆ. ಅಂದ್ರೆ ಡಾಕ್ಟರ್ ಇದು ಎಷ್ಟು ತಿಂಗಳಬೇಕಾಗುತ್ತೆ ಟ್ರೀಟ್ಮೆಂಟ್? ಈಗ ಒಂದು ಇಲ್ಲಿ 28-30 ದಿನ ಇರ್ತಾರ ಆ ಪೇಷಂಟ್ ಬಂದಿರ್ತಾರ, ಅದಾದ್ಮೇಲೆ ಈಗ 3 ತಿಂಗಳು ಅಂತ ಹೇಳ್ತಾ ಇದ್ದೀರಿ, ಅದಿನ್ನ ಕಂಟಿನ್ಯೂ ಹಂಗೆ ಆಗ್ತದ? ಅಲ್ಲಿ ಅಂದ್ರೆ ಅಪ್ ಟು 1.5 years ವಿ ಕ್ಯಾನ್ ಗಿವ್ ದಿಸ್ ಟ್ಯಾಬ್ಲೆಟ್, ಮೆಡಿಕೇಶನ್ ಕೊಡಬಹುದು. ಆಮೇಲೆ ಕೆಲವೊಬ್ರು 3 months 6 months ತಗೊಂಡು ಆನ್ ದೇರ್ ಓನ್ ಕುಡಿಯೋದ್ ಬಿಟ್ರೆ ಅವ್ರಿಗೆ ಮಾತ್ರೆ ಅವಶ್ಯಕ ಇರಲ್ಲ. ನಾವು ಡಿಪೆಂಡ್ಸ್, ಇಂಡಿವಿಜುವಲ್ ಪೇಷಂಟ್ ಕಂಡೀಷನ್ ಹೆಂಗದ ಹಂಗ ಹೋಗ್ತದೆ. ಹೌದು ಹಂಗೆ ಎಲ್ಲರ ಮಧ್ಯೆ ಚೇಂಜ್ ಮಾಡಬೇಕು, ಅದೇ ಚೇಂಜ್ ಮಾಡ್ಕೊ ಇದನ್ನ ಮಾಡ್ತಾರೆ. ಸರ್ ಈಗ ತಮಗೊಂದು, ನನಗೆಲ್ಲೋ ಒಂದ್ ಕಡೆ ಆಸ್ ಎ ಕಾಮನ್ ಮ್ಯಾನ್ ಈ ಡಿ ಅಡಿಕ್ಷನ್ ಸೆಂಟರ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಜೈಲ್ ಇದ್ದಂಗೆ ಇರುತ್ತೆ, ಅವ್ರಿಗೆ ಬಹಳ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಹೊರಗಡೆ ಎಲ್ಲೋ ಕೇಳ್ಪಟ್ಟೆ. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ